ನಿಮ್ಮನ್ನು ನಾವು ಕಾಣುವ ಸಂದರ್ಭ ಸಂತೋಷದಲ್ಲಿರ್ತಾ ಇದ್ವಿ. ಇಂದು ಹಾಗಲ್ಲ, ಏನೋ ಉದ್ವೇಗದಲ್ಲಿದ್ದ ಹಾಗೆ ಕಾಣ್ತದೆ. ಮುಖ ಗಂಟಿಕ್ಕಿದೆ, ಕಣ್ಣು ಕೆಂಪಾಗಿದೆ, ಅಲ್ಲ ಮೀಸೆ ಅದರುತ್ತಾ ಇದೆ, ಮೈಯೆಲ್ಲ ಆಡಿಸುತ್ತಾ ಆಯುಧವನ್ನು ಹೊರಟಿದ್ದೀರಲ್ಲ, ಏನಾಗಬೇಕು? ಈಗಾಗಲೇ ತುಯಿಲಾದ್ರೆ ತಪ್ಪಲಲ್ಲಿ ಚಿನ್ನದ ಉಯ್ಯಾಲೆಯಲ್ಲಿ ಹೆಂಡೋರು ಹೊಳಿತಾಳೆ ಎನ್ನುವಂತ ವರ್ತಮಾನವನ್ನ ಕೇಳಿದೆ. ಈ ಸುತ್ತಲಿರುವಂತಹ ವಸ್ತುಗಳೆಲ್ಲ ನನ್ನೊಂದು, ನನ್ನ ಕೈ ಸೇರಬೇಕು, ನನ್ನ ವಶದಲ್ಲಿರಬೇಕು ಅಂತ ಬೆಲೆ ಹೆಂಡ ಪಳಿತಾಳೆ ಅಂತ ಆದ್ರೆ ಬಿಡುವುದಕ್ಕಂತೇನೋ ಕರೆತರಬೇಕು ಎನ್ನುವ ಕಾರಣಕ್ಕಾಗಿ ಚಂಡಮುಂಡರನ್ನ ಕಳುಹಿಕೊಟ್ಟೇನೆ, ತುಂಬರಾಕ್ಷರನ್ನ ಕಳುಹಿಕೊಟ್ಟೇನೆ. ಎಲ್ಲವರು ಅಳಿದು ಹೋದವರು. ಹಾಗಾಗಿ ಈಗ ಆಕೆಯನ್ನ ಕರೆತರಬೇಕು, ಸೇವೆ ಸಿದ್ಧರಾಗಬೇಕು, ನೀನು ಸಿದ್ಧರಾಗಬೇಕು. ಈಗ ಸಿದ್ಧವಾಗುವುದೇನೋ ಹೌದು, ಆದ್ರೆ ಹೊರಡುವುದಕ್ಕೆ ಆದೇಶ ಕೊಡುವ ಮುನ್ನ ಒಂದು ಮಾತಾಡಬಹುದು. ಏನು? ಅಲ್ಲ ದೈತ್ಯರು ದಾನವರು ಎಲ್ಲರೂ ಕೂಡ ಒಗ್ಗೂಡಿ ಒಕ್ಕಟ್ಟೆಯಿಂದ ಬಾಳುವರೊಟ್ಟಿಗೆ ಲೋಕ ಲೋಕಾಂತರಗಳನ್ನು ಜಯಿಸಿ ಮೆರೆದವರಿದ್ದೇವೆ. ಅಲ್ಲ ನಿಜವಾಗಿ ಹೇಳಬೇಕಿದ್ರೆ ದೇವತೆಗಳಿಗೆ ಸಲ್ಲಬಹುದಾದಂತಹ ಹವಿಸ್ಸು ಈ ಕಾಲಕ್ಕೆ ರಕ್ತ ಸರಿಗೂ ದೊರಕ್ತಾ ಇದೆ ಅಂತಾರೆ. ಅದಕ್ಕೆ ಕಾರಣೀಕರ್ತರು ನೀವಾಗಿದ್ದೀರಿ, ಮತ್ತೆ ನಿಮ್ಮ ಯೋಗ್ಯತೆ ಅಂಥದ್ದು. ಹಾಗಿರುವಾಗ ನೀವು ನಿಮ್ಮಂಥವರು ಲೋಕದ ಯಾವುದೋ ಒಂದು ವೈಚಿತ್ರ್ಯಕ್ಕೆ ವಿಶಿಷ್ಟತೆಗೆ ಮನಸ್ಸೋಲುವುದು, ಭ್ರಮೆಗೊಳಗಾಗುವುದು ತಪ್ಪಲ್ಲ ಸ್ವಾಮಿ. ಆದ್ರೆ ಆ ಭ್ರಮೆ ಅನ್ನುವಂಥದ್ದು ಕ್ಷಣ ಮಾತ್ರದಲ್ಲಿ ಮನಸ್ಸಿಗೆ ಸಂತೋಷವನ್ನು ಕೊಟ್ಟು ಆಮೇಲೆ ನಿಜದ ಅರಿವಾಗಲಿ ಬೇಸರ ಇರಲಿಲ್ಲ. ಆದ್ರೆ ನಿಮ್ಮದು ಹಾಗಲ್ಲ. ಒಂದು ರೀತಿಯಲ್ಲಿ ಮನಸ್ಸಿನ ಶರಕ್ಕೆ ಸಿಲುಕಿದವರ ಹಾಗೆ ಯಾವಳೋ ಒಬ್ಬಳು ಕರುಣೆಯನ್ನು ಪಡೆಯುವ ಸಲುವಾಗಿ ಈ ರೀತಿಯಾಗಿ ಯುದ್ಧಕ್ಕೆ ಸಿದ್ಧರಾಗ್ತಿರುತ್ತಾರೆ. ಇದು ಬರಿದೇ ಭ್ರಮೆ, ವ್ಯರ್ಥದ ಭ್ರಮೆ. ಯಾಕೆ ಆಸೆ ಎನ್ನುವುದು ತಪ್ಪಲ್ಲ, ಆದ್ರೆ ಆ ಆಸೆ ನಿಜವನ್ನ ಮರೆಸುವ ಹಾಗಾಗಿರಬಾರದು. ನಿಮ್ಮನ್ನ ನೋಡಿದರೆ ನೀವು ನಿಜವನ್ನು ಅರಿಯದೆ ಕೇವಲ ಆಸೆಯ ಬೆನ್ನು ಬಿದ್ದು ಅನರ್ಥವನ್ನೇ ಸಾಧಿಸಿಕೊಳ್ಳುವುದಕ್ಕೆ ಹೊರಟಿದ್ದೀರೋ ಕಲಿಸ್ತಾ ಇದೆ. ಅನರ್ಥ? ಹೌದು ಸ್ವಾಮಿ. ಏನೋ ಯೋಚಿಸಿ ನೋಡಿ. ಒಬ್ಬ ಅಭ್ಯರ್ಥನೆ ವಿಚಾರವನ್ನು ನೀವು ಕೇಳಿ ತಿಳಿದದ್ದು ಯಾರಿಂದ? ನಮ್ಮವರಾದಂತಹ ಚಂಡಮುಂಡನಿಂದ.
ಬ್ರಹ್ಮಚರ್ಯವನ್ನೇ ಜೀವನದ ಉದ್ದೇಶವನ್ನಾಗಿಟ್ಟುಕೊಂಡಂತಹ ಅವರು ತರುಣಿಯೊಬ್ಬಳನ್ನ ನೋಡಿ ಅವಳ ರೂಪವನ್ನು ವರ್ಣಿಸುವುದಕ್ಕೆ ಮುಂದಾಗ್ತಾರೆ ಅಂತಾದ್ರೆ ಅವರ ಮನಸ್ಸನ್ನ ಕಲಕಬಹುದಾದಂತಹ ಸಾಮರ್ಥ್ಯ ತರುಣಿ ನಿಂತುವಂತಾಯ್ತಲ್ಲ, ಅಂತಹ ತರುಣಿಯ ವಿಚಾರವಾಗಿ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಿತ್ತು. ಯಾಕೆ ಅದನ್ನು ಬಿಟ್ಟು ಅವರು ಹೇಳಿದ ಕಾರಣಕ್ಕಾಗಿ ಆ ತರುಣಿಯ ಮೇಲೆ ಮನಸ್ಸನ್ನು ಮಾಡುವುದರೊಟ್ಟಿಗೆ ನೀವು ಕಳುಹಿಕೊಟ್ಟಿದ್ದೀರಿ ಕರೆತರುವುದಕ್ಕೆ ಯಾರನ್ನ? ಸುಗ್ರೀವನನ್ನ. ನಾವು ಬಂದ ಮೇಲೆ ವಿಚಾರ ಕೇಳಿ ತಿಳಿದು ಹೊಡಿತೀವಿ. ಹೋದಂತಹ ಆ ತರುಣಿ ನಕ್ಕಾಕ್ಷರದಲ್ಲಿಯೇ ಪ್ರೇತಪ್ರಾಯನಾದಂತೆ. ಆಮೇಲೆ ಅವ ಹೇಗೆ ಎದ್ದ ಅಂತ ಕೇಳಿದ್ರೆ ಆ ತರುಣಿ ಎದ್ದಂತಹ ಅನುಗ್ರಹದಿಂದ ಒಬ್ಬಾತ ಸತ್ತವ ಮತ್ತೆ ಬದುಕಿ ಬರಲಿಕ್ಕೆ ಉಂಟ. ಹಾಗಾದ್ರೆ ನಿಮ್ಮ ಮಂತ್ರಿ ಅಂತಹ ಸುಗ್ರೀವ ಯೋಗ್ಯತಾವಂತ ಸಾಯುತ್ತಾನೆ ಮತ್ತೆ ಬದುಕಿ ಬರ್ತಾನೆ ಅಂತಾದ್ರೆ ಬದುಕಿಸಿ ಕಳುಹಿಸಿದವಳು ಅವಳು ಅಂತಾಯ್ತು. ಅಷ್ಟೇ ಅಲ್ಲ, ಆಕೆ ಬರುವುದಕ್ಕೆ ಒಪ್ಪದೇ ಇದ್ದಾಗ ಕಳಿಸಿದ್ರಲ್ಲ ಧೂಮ್ರಾಕ್ಷರನ್ನ. ಯಾರನ್ನೇ ಆದರೂ ಕಲಿತಂತಹ ಧೂಮದಿಂದ ಉಸಿರುಗಟ್ಟೆ ಸಾಯಿಸಬಲ್ಲ ಸಾಮರ್ಥ್ಯ ಇರುವ ಧೂಮ್ರಾಕ್ಷ ಹೋದರು ಅಲ್ಲಿ ಬೂದಿಯ ರಾಶಿಯಾಗಿದ್ದಾರೆ ಅಂತ ನಮ್ಮವರು ಬೊಬ್ಬೆ ಹೊಡಿತಾ ಇದ್ದಾರೆ. ಹಾಗಾದ್ರೆ ಧೂಮವೇ ಬೂದಿಯಾಗುವ ಹಾಗೆ ಮಾಡುವಂತಹ ಅಗ್ನಿಯ ಸಾಮರ್ಥ್ಯ ಅಲ್ಲ ಅಂತಹ ಉರಿಯುವಿಕೆ ಆ ತರುಣಿಯಲ್ಲಿ ಉಂಟುವಂತಾದ್ರೆ ಅವಳು ಸಾಮಾನ್ಯನಲ್ಲ. ತರುಣಿ ಅಲ್ಲ ದೈತ್ಯವರ ಸಂಹರಿಸುತ್ತ ಜನ ಪಾರೈಕೆ ದೈತ್ಯವರ ಸಂಹರಿಸುತ್ತ ಜನ ಹೋದಾಕ್ಷಣದಲ್ಲಿ ಭಸ್ಮೀಪುತ್ರ ಅಂತಾದ್ರೆ ಅದು ಒಳ್ಳೆ ಯೋಗ್ಯತೆ. ಯಾಕೆಂದ್ರೆ ಹೋದವರು ಸಾಮಾನ್ಯದವರಲ್ಲ, ಹೊರಬಲಾನ್ವಿತರು, ಅದರಲ್ಲಿಯೂ ವಿಶೇಷವಾಗಿ. ಆಮೇಲೆ ಹೋದಂತಹ ವೀರರು ಯಾರು ಅಂತ ನೋಡಿದ್ರೆ ಚಂಡಮುಂಡಾಸುರರು. ನಾವು ಕೇಳ್ತೇವೆ ಒಂದು ಕಾಲದಲ್ಲಿ ಲೋಕ ದಿಗ್ವಿಜಯವನ್ನು ಕೈಗೊಂಡ ಕಾಲಕ್ಕೆ ನಿಮ್ಮನ್ನು ನೀವು ಹೋರಾಟಕ್ಕೆ ನಿಂತವರಂತೆ. ಆಮೇಲೆ ನಾರದರೆ ಒಂದು ಸಂಹಾರ ಮಾಡಿಸಿದರಂತೆ. ಆಗ ನಿಮ್ಮೊಟ್ಟಿಗಿರುವುದಕ್ಕೆ ಒಪ್ಪಿ ಬಂದವರು ಆ ಚಂಡಮುಂಡರು. ನಿಜ, ನಿಮ್ಮಷ್ಟೇ ಸಾಮರ್ಥ್ಯವುಳ್ಳಂತಹ ಆ ಚಂಡಮುಂಡರು ತಮ್ಮ ಬ್ರಹ್ಮಚರ್ಯವನ್ನು ಕಳೆದುಕೊಂಡರೆ ಮಾತ್ರ ಮರಣ ಎಂಬ ವರ ಪಡೆದವರು. ಹಾಗಾದ್ರೆ ಅಂಥವರ ಬ್ರಹ್ಮಚರ್ಯವು ಪತನವಾಗ್ತದೆ ಅಂತಾರೆ ಆ ಹೆಣ್ಣು ಎಂತಹ ಮಾಯಾವಿಯಾಗಲಿಕ್ಕೆ ಸಾಕು ಅಲ್ಲ. ಮಾಯಾವಿ ಎನ್ನುವುದಕ್ಕಿಂತಲೂ ಯಾರ ಮನಸ್ಸು ಹೇಗೆ, ಯಾರನ್ನ ವಧಿಸುವುದು ಹೇಗೆ ಎನ್ನುವುದನ್ನು ಸರಿಯಾಗಿ ಅರ್ಥೈಸಿಕೊಂಡವಳಿದ್ದಾಳೆ. ರಕ್ಕಸರ ರಹಸ್ಯಗಳೆಲ್ಲವೂ ಅವಳಿಗೆ ಗೊತ್ತುಂಟು ಅಂತಾದ್ರೆ ಅವಳು ಬಂದಿರುವಂಥದ್ದು ದೇವತೆಗಳ ಕಡೆಗಾಗಿಯೇ ಅವರ ಪಕ್ಷವನ್ನಂತೆ ಎನ್ನುವುದರಲ್ಲಿ ಅನುಮಾನವಿಲ್ಲ. ಜೊತೆಗೆ ನಡೆದಿರಬಹುದಾದಂತಹ ಪ್ರಕರಣವೆಲ್ಲ ಸರಿಯಾಗಿ ಗಮನಿಸಿದರೆ ಏನು ಒಂದು ರೀತಿಯಲ್ಲಿ ಉರಿಯುತ್ತಿರುವಂತಹ ಅಗ್ನಿಯನ್ನು ಕಂಡು ಪತಂಗಗಳು ಹೇಗೆ ಹೋಗಿ ಮುತ್ತುವುದಕ್ಕೆ ಸಾಗಿ ಆಗಿಯಲ್ಲಿ ಬಿತ್ತು ಸಾಯುತ್ತವೆಯೋ ಅದೇ ರೀತಿಯಲ್ಲಿ ಆ ತರುಣಿಯೊಬ್ಬ ವಿಚಾರವನ್ನು ತಿಳಿದು ನೀವು ಕಳಿಸಿಕೊಟ್ಟಂತಹ ನಮ್ಮ ವೀರರೆಲ್ಲರೂ ಕೂಡ ಹೋಗಿ 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 ಸಾಯ್ತಾ ಇದ್ದಾರೆ.
ಹೋದವರು ಯಾರು ಹಿಂತಿರುಗಿ ಬರ್ತಿಲ್ಲ ಅಂತ ಆದರೆ ಏನಿದರ ಅರ್ಥ? ನಾವು ಕೇಳಿದ್ದೇವೆ ಹಿಂದೊಮ್ಮೆ ಲೋಕಲೋಕಾಂತರವನ್ನು ದೇಶಿ ನಡೆದವ ನಮ್ಮವನಿದ್ದ ಮಹಿಷಾಸುರ ಎಂಬಂತೆ. ಅಂತಹ ಮಹಿಷಾಸುರನು ಕೂಡ ಅಯೋನಿಜಂತಹ ತರುಣಿಯವರಿಂದ ವಧಿಸಲ್ಪಟ್ಟಿದ್ದ. ಹಳೆಯದನ್ನು ಯಾವತ್ತು ಮರೆಯಬಾರದು. ನನಗೆ ಪಾಠವನ್ನು ಕಲಿತು ಸಾಗಬೇಕು ಅಂತ ಆದರೆ ನೀವು ಯೋಚಿಸಬೇಕಾಗಿದೆ. ಏನು ಯೋಚಿಸ್ಬೇಕು? ಬಹುಶಃ ಈಕೆಯು ಆಕೆಯೇ ಎಂದು ಹೊಂದು ಆಕೆ ಎಲ್ಲರನ್ನೂ ತನ್ನಂತೆ ಒಳಪಡಿಸಿ ಎಲ್ಲರನ್ನೂ ಆಕರ್ಷಿಸಿ ಒಲಿಸುವುದಕ್ಕೆ ಹೊರಟಿದ್ದಾಳೆ ಅಂತ ತರುಣಿಯಲ್ಲಿ ಆದಿಮಾಯಿ. ಹಾಗಾಗಿ ಅಂತಹ ಆದಿಮಾಯಿ ಬಿಡುಮನದ ಮೂರ್ಖತೆಯ ತ್ರೈಜಗದೊಡತಿ ಚರಣಗೆ ಭಕ್ತಿಯಿಂದಲೇ ಬಿಡುಮನದ ಮೂರ್ಖತೆಯ ತ್ರೈಜಗದೊಡತಿ ಚರಣಗೆ ಭಕ್ತಿಯಿಂದಲೇ ಒಡಮಡುದ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ದುಃಖದೊಳು ಬಾಳು ಜಡಜ ಪೀಠನ ವರದ ತೆರದಲ್ಲಿ ಸುಖದಿ ಬಾಳೆಂದೆನುತ ನೀತಿಯ ಬೇಳೆ ಆಗಲಿಯೋ ಹಾಗಾಗಿ ನಿಮ್ಮಲ್ಲಾಡುತ್ತಿರುವಂತಹ ಮಾತು ಆದಿ ಮಾಯೆಯವಳು ಹೋಗುವಂತಾದ ಮೇಲೆ ಮತ್ತೆ ಅಂಥವಳಲ್ಲಿ ಮೋಹ ಖಂಡಿತವಾಗಿಯೂ ಸಲ್ಲ. ಯಾಕೆ ಕೇಳಿದ್ದೇವೆ ನಾವು ತ್ರಿಮೂರ್ತಿಗಳನ್ನು ಕೂಡ ಶ್ರೀಶ್ರವಳು ಆಕೆ ಮತ್ತೆ ಅಂತಾದ್ರೆ ಲೋಕದ ತಾಯಿ ಆಕೆ ಅಂತಾಯ್ತು. ತಾಯಿಯಲ್ಲಿ ಒಕ್ಕಲೆ ಎಣಿಸಿ ಯಾವತ್ತು ಏಳಿಗೆಯನ್ನು ಕಂಡವರು ಯಾರಾದರೂ ಇದ್ದಾರೆ ಗೊತ್ತಾ? ಹಾಗಾಗಿ ನಾವು ನಿಮ್ಮಲ್ಲಿ ಹೇಳುವಂತಹ ಮಾತು ಒಂದೇ. ಯಾಕಾಗಿ ನಿಮ್ಮ ಆಜ್ಞಾಧಾರಕ ರಾಜ್ಯರು ಸಹಿತ ನಿಮ್ಮಲ್ಲಿ ಸಂಬಂಧ ಉಂಟು. ಆ ನೆಲೆಯಲ್ಲಿ ಬಂಧುಗಳಂತಹ ನಾವು ಯಾವತ್ತು ಒಳ್ಳೆಯದನ್ನು ಬಯಸಬೇಕೆ ಹೊರತು ಕೆಟ್ಟದಿದ್ದರದನ್ನು ತಡೆಯುವ ಕಾರ್ಯವನ್ನು ಮಾಡಬೇಕು. ಹಾಗಾಗಿ ನನ್ನ ಕರ್ತವ್ಯ ಎಂಬ ನೆಲೆಯಲ್ಲಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಖಂಡಿತವಾಗಿ ದೂರ ಅವಳಲ್ಲಿ ಸಲ್ಲ ಅಲ್ಲ, ಮೋಹವೂ ಕೂಡ ಅವಳಲ್ಲಿ ಸಲ್ಲ. ಅದರಾಗಿ ಇದುವರೆಗೆ ನಡೆದ ಏನೇ ತಿಳಿಸಬೇಕು ಅವೆಲ್ಲವನ್ನು ಮರೆತು ಹೋಗಿ ಅವಳ ಪದರಲ್ಲಿ ನಿರ್ಣಯಿಸಿಕೊಳ್ಳುವ ಹೊತ್ತಿಗೆ ಅವಳ ಆಶೀರ್ವಾದವನ್ನು ನೀವು ಪಡೆದುಕೊಂಡಿರಿ ಅಂತಾದ್ರೆ ಆ ದೇವರ ಫಲವನ್ನು ನೀವೇನು ಪಡೆದಿದ್ದೀರೋ ವರ ಆ ವರದಂತೆ ಲೋಕಲೋಕಾಂತರಗಳನ್ನು ಗೆದ್ದವರಾಗಿ ಅವೆಲ್ಲವನ್ನು ಪಾಲಿಸುವವರಾಗಿ ಅನಂತ ಕಾಲದವರೆಗೂ ಕೂಡ ಬಾಳುವಂತಹ ಅವಶ್ಯ ಅನುಕೂಲತೆ ಆ ಸಮಯ ಈಗ ಒದಗಿ ಬಂದಿದೆ. ಬೇಕಾದದ್ದು ಅಂದ್ರೆ ಆಕೆಯ ಆಶೀರ್ವಾದ ಅದನ್ನು ಪಡೆಯುವುದಕ್ಕೆ ಸಿದ್ಧರಾಗಿದ್ದೀರಿ ಅಂತ ಆದ್ರೆ ಒಟ್ಟಿಗೆ ನಾನು ಬರ್ತೇನೆ. ಹೋಗುವ ಯಾರಿಗೆ ಬೇಕು ನಿನ್ನ ಉಪದೇಶ? ನಿನ್ನ ಉಪದೇಶವನ್ನ ಕೇಳುವುದಕ್ಕಿಂತವಲ್ಲ ಅಂತ ಕೇಳ್ತೇನೆ. ಇಷ್ಟು ಹೊತ್ತಿಗೆ ನಿನ್ನ ಉಪದೇಶದ ಅವಶ್ಯಕತೆಯೂ ಇಲ್ಲ, ಅದನ್ನ ಕೇಳಬೇಕಾದ ಅನಿವಾರ್ಯವೂ ನನಗಿಲ್ಲ. ಹೆಣ್ಣಂತೆ ಆದಿಮಾಯೆಯಂತೆ ನೀನಾಗಿರಬಹುದು. ನೀನು ಈ ರೀತಿಯಾದಂತಹ ಮಾತುಗಳನ್ನ ಯಾಕೆ ಆಡ್ತಾ ಇದೆಯ? ಗೊತ್ತುಂಟು, ನನಗೆ ಗೊತ್ತುಂಟು. ಹೋದ ನಮ್ಮವರೆಲ್ಲ ಸಾಯುತ್ತಾ ಇದ್ದಾರೆ. ನಾನು ಹೋದರೆ ನನ್ನ ಪರಿಸ್ಥಿತಿ ಏನು ಎನ್ನುವಾಗ ಯೋಚನೆ ಮಾಡ್ತಾ ಇದ್ದೀಯ. ನೀನು ಹೋದರೆ ನಿನ್ನ ಪಾಲಿಗೂ ಸಾವು ಬಂದಿತ್ತು ಎನ್ನುವಂತಹ ಭಯದಿಂದ ನಡುಗುತ್ತಾ ಇದ್ದೀಯ. ಆ ಕಾರಣಕ್ಕಾಗಿ ಉಪದೇಶ ಮಾಡುವುದು ಬಿಡು. ನೀನು ಬರಬೇಕು ಅಂತಿಲ್ಲ. ನಾನು ದೊಡ್ಡ ಛಲವನ್ನು ಬಿಟ್ಟೆ ಅಂತಾದ್ರೆ ನಮ್ಮ ವಿರೋಧಿಗಳಾದಂತಹ ದೇವತೆಗಳು ಕೈತಟ್ಟಿ ನಗೆ ಆಡ್ಲಿಕ್ಕಿಲ್ವೇನೋ? ಹಾಗಾಗಿ ದೊಡ್ಡ ಛಲವನ್ನ ಬಿಡುವುದಿಲ್ಲ. ನಾನು ಹೋಗುತ್ತೇನೆ. ಬರುವುದಕ್ಕೆ ಹೆಮ್ಮೇಡಿಯಾದ ಕೈಲಾಗದೆ ಹೆಮ್ಮೆಡೆಯಾಗಿ ಉಳಿದದ್ದಲ್ಲ, ನಮ್ಮವರೆಲ್ಲಾದರೂ ಕೂಡ ಬದುಕಿಕೊಳ್ಳಿ ಮಾಡಲಿ ಎಂಬ ಯೋಚನೆಯಿಂದ ಆಡಿತು. ಆದರೆ ನನ್ನಂತಹ ಮಾತನ್ನ ನೀನು ಈ ರೀತಿಯಾಗಿ ಇಳಿಸ್ತೀಯ ಅಂತಾದ್ರೆ ನಾನು ಹೇಳಿ ಅಲ್ಲವೇ ಅಲ್ಲ. ನೀನು ಅಪ್ಪಣೆ ಕೊಟ್ಟದ್ದೇ ಹೌದಾದ್ರೆ ನಾನೇ ಹೊರಟೇನೆ. ಯಾಕೆ
ರಕ್ತ ಬೀಜನೋ ನೋಡಿದನು ಕಲಿ ರಕ್ತ ಬೀಜನೋ ಗಾಢ ಗರ್ವದಿ ಕುಣಿತ ಕುಳಿತ ಶಿವೆಯನು ಆಡಿದನು ತನ್ನೊಳಗೆ ಇವನು ಆಡಿದನು ತನ್ನೊಳಗೆ ಇವನನು ತಿನಿಯ ದಿನಿದಾದೆ ಮಾಡಲೆ ಅಕಟ ಅಕಟ ಕಟ ಅಗಟಗಟ ಶುಂಭನ ಕೋಡೆ ಭಾಷೆಯ ನೆನೆದು ಬಂದಿಯೇ ಕೇಡು ಇವಳಿಂದ ಬದ್ಧ ಕೇಡು ಇವಳಿಂದ ಬದ್ಧವೆಂದನು ನುಡಿದಿದನು ಲಲನೆಯನು ನೋಡಿದನು ನೋಡಿದನು ರಕ್ತ ಬೀರು ಇದು ಕದಂಬ ಅವನನ್ನು ನಮ್ಮವರು ಹಾಡಿದರು. ಆದರೆ ಬಂದು ನೋಡಿದರೆ ಎಲ್ಲರೂ ಕೂಡ ರಕ್ಕಸ ವೀರನ ಶರೀರವೇ ಕಟತುಂಡವಾಗಿ ಬಿಟ್ಟಿರುವುದನ್ನು ಕಾಣ್ತೇನೆ. ಅಲ್ಲ ಒಂದೆಡೆಯಲ್ಲಿ ಬೂದಿಯ ರಾಶಿ ಬಹುಶಃ ಧೂಮ್ರಾಕ್ಷಿ ಅದೋ ಇತ್ತ ಕಡೆಯಲ್ಲಿ ಅವಳಿ ದೇಹಗಳು ಚಂಡ ಮುಂದಡಿ ಅಲ್ಲ ರಕ್ಕಸ ಸೇನೆ. ಹಾಗಾದರೆ ಇವೆಲ್ಲವೂ ಇಲ್ಲಿ ಬಿದ್ದಿದ್ದರೂ ಕೂಡ ಇದು ಯಾವುದೋ ತನ್ನನ್ನು ಬಾಧಿಸದು ಎಂಬಂತೆ ಅದೋ ಅತ್ತ ಕಡೆಯಲ್ಲಿ ಅಂಬರದಿಂದ ಇಳಿದಂತಹ ಸ್ವರ್ಣ ವಿಜಾಲೆಯಲ್ಲಿ ಒಬ್ಬಾಕೆ ಹೆಣ್ಣು ಕುಳಿತು ಹಾಡುತ್ತಾ ಇದ್ದಾಳೆ ಹಾಡುತ್ತಾ ಇದ್ದಾಳೆ. ಏನೆನ್ನುವುದು ಈ ಚಂದ ಅಲ್ಲವೇ? ಹಾಗೆ ಬ್ರಹ್ಮಚಾರಿಗಳಾದಂತಹ ಸಣ್ಣ ಮುಂಡರು ಈಕೆ ರೂಪವನ್ನ ಕಂಡು ಮರುಳಾದರು ತಪ್ಪಲ್ಲ. ಯಾಕೆಂದ್ರೆ ಇದೇ ಇದ್ದಾಳೆ ಅಲ್ಲ, ಅವರು ವರ್ಣಿಸಿದ್ದನ್ನ ಕೇಳಿದ ಮಾತ್ರಕ್ಕೆ ನಮ್ಮನೆಯ ಶುಂಭನು ಕೂಡ ಸ್ಮರಣ ಶರದ ಹೊತ್ತಿಗೆ ಒಳಗಾದಂತಾನೆ. ತಪ್ಪಲ್ಲವೇ ಇಲ್ಲ. ಅಂತಹ ಅನುಪಮವಾದಂತಹ ಸೌಂದರ್ಯವತಿಗಳು ಎನ್ನುವಲ್ಲಿ ಅನುಮಾನವೇ ಇಲ್ಲ. ಆದರೆ ಅವರೆಲ್ಲರೂ ತಿಳಿಯಬೇಕಾದ್ದೇನು, ಸುಂದರವಾದಂತಹ ಈ ಪ್ರಪಂಚವನ್ನೇ ಸೃಜಿಸಿದಂತಹ ಸೌಂದರ್ಯಕ್ಕೆ ಒಡತಿಯಾದಂತಹ ಈಕೆ ಲೋಕದ ತಾಯಿ ಇದ್ದಾರೆ. ಅಂತಹ ತಾಯಿಯಲ್ಲಿ ತಾವು ಮೋಹವನ್ನು ತೋರುವುದು ಅಲ್ಲ ಎನ್ನುವುದಾಗಿ ಆಲೋಚಿಸುವ ಬದಲು ಎಲ್ಲರೂ ಕೂಡ ಬಂಧನಕ್ಕೆ ಒಳಗಾಗಿಯೇ ಪ್ರಾಣವನ್ನು ತ್ಯಜಿಸಿಬಿಟ್ಟಿದೆ. ಸರಿ, ಆದರೆ ಇವರಲ್ಲಿ ನಮ್ಮನೆ ಶುಂಭ ಹೇಳಿದ ಹಾಗೆ ಮುಂದುವರಿದೆ ಅಂತ ಆದ್ರೆ ಬೇಕಾಗ್ತದೋ? ಈಕೆ ಬಂದಿರುವಂಥದ್ದು ದೈತ್ಯ ಕುಲವನ್ನ ವಧಿಸುವುದಕ್ಕೆ, ನಮಗೆ ಕೇಡನ್ನು ತರುವುದಕ್ಕೆ ನೋಡಲು ನಿರ್ಮಾಣವೇ ಇಲ್ಲ. ಹಾಗಂತ ಮುಂದುವರೆದೆ ನಾವು ಹಿಂದೆ ಹೋಗ್ಲಿಕ್ಕೆ ಉಂಟ. ಈಗಾಗಲೇ ನಮ್ಮಲ್ಲಿರುವಂತಹ ಶುಂಭನಲ್ಲಿ ಭಾಷೆಯನ್ನು ಆಡಿ ಬಂದವರಿದ್ದೇನೆ. ಹೋಗುತ್ತೇನೆ, ತರುವುದಾದರೆ ತರುಣಿಯನ್ನು ಕೊಡುತ್ತೇನೆ, ಇಲ್ಲದಿದ್ದರೆ ಜೀವ ಸಹಿತ ಮತ್ತೆ ಬರೋದಿಲ್ಲ ಎಂಬಂತೆ. ಅಂತಾದ ಮೇಲೆ ಬಂದಿರುವಂತಹ ಕಾರ್ಯಗಳ ಕರ್ತವ್ಯ ಎಂಬಂತೆ ನಾನು ನಿರ್ವಹಿಸಬೇಕಾದ್ದೇ ಸರಿ. ಹಾಗಾಗಿ ಒಲಿದು
ಎಂದು ನಿನ್ನನ್ನು ಓಲೈಸಲು ಸುಗ ಓ ತರುಣಿ, ಹೀಗೆ ಹೇಳುವುದಕ್ಕಿಂತಲೂ ಓ ತಾಯೇ ಎಂಬುದಾಗಿ ನನ್ನ ಸಂವಾದಿಸುವುದೇ ಸರಿ ಎಂಬುದಾಗಿ ಈ ಹೊತ್ತು ನಾನು ಭಾವಿಸ್ತಾ ಇದ್ದೇನೆ. ಕಾರಣ ಮತ್ತೇನಲ್ಲ, ಏನು ಇಲ್ಲಿ ಬಂದವರು ನಮ್ಮವರ ಪರಿಸ್ಥಿತಿ ಏನಾಗಿದೆ ಅರಿತು ವಿಷಯವನ್ನು ಕೇಳುವುದಕ್ಕೆ ಆಂತರ್ಯ ಏನು ಅರ್ಥೈಸಿಕೊಂಡವರಾಗಿದ್ದರು. ಹಾಗಾಗಿ ತಾಯೇ ಎಂಬುದಾಗಿ ಸಂಬೋಧಿಸುವುದು ಯಾಕೆ ಈ ರೀತಿ ಅಂತಹ ಸಿಟ್ಟು? ಮಕ್ಕಳ ಮೇಲೆ ಸಿಟ್ಟು ಮಾಡುವುದು ತರವಲ್ಲ ತಾಯಿ. ಜೊತೆಗೆ ಮಕ್ಕಳು ಮಂದಮತಿಯವರಾದರೂ ಸಹಿತ ತಾಯಿ ಆಡುವುದು ಯಾವತ್ತೂ ಕೂಡ ತಾಳ್ಮೆಯನ್ನು ಕಲ್ಪನೆ ಅದಕ್ಕೆಂದ್ರೆ ನಿಮ್ಮಲ್ಲಿ ವಿನಯಿಸಿಕೊಳ್ಳುತ್ತಿರುವಂಥದ್ದು. ಏನು ಈಗಾಗಲೇ ನಮ್ಮಂತಹ ಶುಭದಾನುವ ಲೋಕಲೋಕಾಂತರಗಳನ್ನು ಜಯಿಸುವುದರೊಟ್ಟಿಗೆ ದೈತ್ಯ ಪುರೋದ್ಧಾರಕನಾಗಿ ದೈತ್ಯ ಕುಲ ಶಿಖಾಮಣಿಯಾಗಿ ವಿಜ್ಞಾಪಿಸ್ತಾ ಇರುವಂತಹ ಒಂದು ರೀತಿಯಲ್ಲಿ ಅವ ನಮ್ಮೆಲ್ಲರ ಪಾಲಿಗೆ ತಂದೆಯ ಸಮಾನ. ಒಬ್ಬ ಒಳ್ಳೆಯ ತಂದೆ ಇದ್ದಾನೆ ಅಂತಾದ ಮೇಲೆ ಅವರ ಮಕ್ಕಳಾದವರಿಗೆ ಒಳ್ಳೆಯ ತಾಯಿಯ ಅಪೇಕ್ಷೆ ಉತ್ಪಾದಿತ. ಆ ನಿಟ್ಟಿನಲ್ಲಿಯೇ ನಮ್ಮನೆಯುವಂತಹ ಶುಭ ನಿನ್ನ ವಿಚಾರವನ್ನು ಕೇಳ್ತಿರುವುದಾಗಿ ನಮಗೆಲ್ಲ ಒಳ್ಳೆಯ ತಾಯಿಯನ್ನು ತರಬೇಕೆಂಬ ನಿಟ್ಟಿನಲ್ಲಿ ನಿನ್ನನ್ನು ವಹಿಸುವ ಸಲುವಾಗಿ ಮನಮಾಡಿ ನಿನ್ನನ್ನು ಕರೆತರುವುದಕ್ಕೆ ಇವನ್ನೆಲ್ಲ ಕಳಿಸಿದ್ರೆ ಬಂದವರು ಯಾರು ಹಿಂತಿರುಗಿ ಹೋಗಲಿಲ್ಲ. ನಮ್ಮಲ್ಲಿಗೆ ಆ ನಮ್ಮೊಡೆಯ ನಮ್ಮ ತಂದೆ ಶುಭ ಈ ಹೊತ್ತಿನ ನನ್ನನ್ನು ಅಂದ್ರೆ ಆತನ ಸೇನಾಪತಿಯಾದಂತಹ ರಕ್ತವೀರಾಸುರನ್ನ ಕರೆದು ಕಳುಹಿದ್ದಾರೆ. ನಿಮ್ಮನ್ನು ಕರೆತರುವ ಸಲುವಾಗಿ ಮಗನಾಗಿ ನಾನು ಇಲ್ಲಿಯವರೆಗಾಗಿ ತಂದೆಯ ಆಜ್ಞೆಯನ್ನು ಹೊತ್ತು ಬಂದವ. ನಿಮ್ಮಲ್ಲಿ ಕೇಳಿಕೊಳ್ಳುವುದಿಷ್ಟೇ, ಯಾಕೆ ಈ ರೀತಿಯಾದಂತಹ ಛಲ, ಯಾಕೆ ಈ ರೀತಿಯಾದಂತಹ ಮೀಸಲು, ಅಲ್ಲ ಯಾಕೆ ತಿರಸ್ಕಾರ? ಶುಂಭ ಏನು ಸಾಮಾನ್ಯದವರಲ್ಲ. ಹೇಗೆ ದೇವತೆಗಳಿಗೆ ಹವಿಷ್ಯವನ್ನು ಸಲ್ಲುತ್ತದೋ ಅದೇ ರೀತಿಯಲ್ಲಿ ಯಜ್ಞಾಗಾದಿಗಳಲ್ಲಿ ನಮ್ಮ ಶುಂಭದಾರವರಿಗೂ ಕೂಡ ಭಾಗ ಎನ್ನುವುದು ಅಂತಹ ಯೋಗ್ಯತಾವಂತವಂತಾನೆ. ಹಾಗಿರುವಾಗ ಅಂತಹ ಯೋಗ್ಯತಾವಂತನ ಯೋಗ್ಯತೆಗೆ ಗೌರವ ಕೊಡುವುದು ನಮ್ಮವರಷ್ಟೇ ಅಲ್ಲ, ನಿನಗೂ ಒಂದು ರೀತಿಯಲ್ಲಿ ತತ್ವ ಅಂತ ಅನಿಸುವುದು. ಯೋಗ್ಯತೆಯನ್ನು ಮಾನಿಸಬೇಕಾದ್ದು ಸರಿ. ಆ ರೀತಿಯಲ್ಲಿ ಅದನ್ನು ತಿರಸ್ಕರಿಸಿ ಆಡಿಗಳಿಸಿದಂತೆ ಶುಂಭನಾಗಲಿ ಶುಂಭನಾಗಲಿ ಅಂಬಿಕೆಯ ಮದುವೆ ಅಂಬಿನ ತುದಿಯಲ್ಲುಂಟು. ಹೌದು ಯಾಕೆ ಇಚ್ಛಾತಾನೆ ಖಂಡಿತವಾಗಿ ಸಲ್ಲ. ಆತನ ಇಚ್ಛೆಯೊಟ್ಟಿಗೆ ಮಕ್ಕಳಂತಹ ನಮ್ಮವರ ಅಪೇಕ್ಷೆಯನ್ನು ಕೂಡ ಮುಗಿಸಿ ತಾವು ನಮ್ಮ ತಾಯಿಯಾಗುವುದಕ್ಕೆ ನಮ್ಮೊಟ್ಟಿಗೆ ಬಂದರೆ ಬಹಳ ಸಂತೋಷ. ಹೀಗೆ ಕೇಳ್ತಾ ಇದ್ದವ ಯಾರು ಅಂತ ಕೇಳಬಹುದೇ? ಶುಂಭನ ಮಂತ್ರಿ ಸೇನಾಪತಿ ಹಾಗೂ ಅವರು ಪಡೆಯುವಂತಹ ರಕ್ತಬೀಜಾಸುರ. ಪಟ್ಟಣದಲ್ಲಿ ಶುಂಭ ಎನ್ನುವಂತಹ ಮಹಾದಾನವ ಮೆರೆಯುತ್ತಿದ್ದಾನೆ. ಅವ ಮೆರೆಯುವುದಕ್ಕೆ ಪ್ರೇರಣೆ ಕೊಡ್ತಾ ಇದ್ದವನು ಸೇನಾ ನಾಯಕರಾಗಿರುವಂತಹ ರಕ್ತಬೀಜಾಸುರ ಎನ್ನುವಂತಹದ್ದು ವರ್ತಮಾನ ತಿಳಿದವಳು ನಾನಾಗಿದ್ದೇನೆ. ನಿನ್ನ ಕುರಿತಾಗಿ ನಾನು ತಿಳಿದೇ ಬಂದವಳಿದ್ದೇನೆ. ಹಾಗಾಗಿ ಯಾರಿರಬಹುದು ಎನ್ನುವ ಹಾಗೆ ನಿನ್ನ ಕುರಿತಾಗಿ ನಾನು ಯೋಚನೆ ಮಾಡ್ತಾ ಇದ್ದೇನೆ. ರಕ್ತಬೀಜಾಸುರ ಇಲ್ಲಿಯವರೆಗಾಗಿ ಬಂದ ಯಾವ ವ್ಯಕ್ತಿಯೂ ನನ್ನ ಜೊತೆಯಲ್ಲಿ ಈ ರೀತಿಯಲ್ಲಿ ಮಾತನಾಡಿದವರಲ್ಲವೇ ಅಲ್ಲ. ಹಿಡಿ ಕಡಿ ಕೊಲ್ಲು ಅನ್ನುವ ಹಾಗೆ ನನ್ನ ಮುಡಿಗೆ ಕೈ ಹಾಕುವುದಕ್ಕೆ ಮುಂದಾಗಿ ಬಂದವರಿದ್ದಾರೆ. ನೀನು ಹಾಗಲ್ಲ, ಎರಡು ಮುಖವನ್ನು ನನ್ನಲ್ಲಿ ತೋರಿಸಿಕೊಳ್ಳುವುದಕ್ಕೆ ಮುಂದಾಗ್ತಾ ಇದ್ದೀಯ. ಅಂತರಂಗದಲ್ಲಿ ನಾನ್ಯಾರು ಎನ್ನುವ ಹಾಗೆ ನಿನಗೆ ಸರಿಯಾಗಿ ಅರ್ಥವಾಗಿದೆ. ಬಹಿರಂಗದಲ್ಲಿ ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಏನು ಅಂತಿದ್ರೆ ನೀನು ಶುಂಭನಿಂದ ನಿಯೋಜಿಸಲ್ಪಟ್ಟವನು. ನಿನ್ನಲ್ಲಿಯೇ ನಾನು ಕೇಳುತ್ತೇನೆ, ಶುಂಭ ಎನ್ನುವಂತಹ ದಾನವರನ್ನು ಬಯಸಿದ್ದಾನೆ ಅಂತಾದ್ರೆ ಅವರ ಉದ್ದೇಶ ಏನು ಅಂತಾದ್ರೆ ಅವರ ಪಟ್ಟದ ರಾಣಿ ನಾನಾಗಬೇಕು. ಶುಂಭನನ್ನು ನೀವು ತಂದೆ ಎನ್ನುವ ಹಾಗೆ ಸ್ವೀಕಾರ ಮಾಡಿದ್ಯಾ?
ಶುಂಭನನ್ನು ನೀನು ತಂದೆಯನ್ನು ಹಾಗೆ ಭಾವಿಸಿದೆಯಾ ಅಂತಾದ್ರೆ ನಿನ್ನಲ್ಲಿಯೇ ಕೇಳ್ತೇನೆ. ತಂದೆಯಾಗಿದ್ದವ ಮಕ್ಕಳಿಗೆ ಮದುವೆ ಮಾಡಿಸಬೇಕಾದದ್ದು ಶಿಷ್ಟಾಚಾರ. ಅದೇ ಮಗನೇ ತಂದೆಗೆ ಮದುವೆ ಮಾಡಿಸುವುದಕ್ಕೆ ಹೊರಟಿದ್ದಾನೆ ಅಂತಾದ್ರೆ ಅದು ಅನಾಗರಿಕತೆಯ ಪರಮಾವಧಿ. ಹಾಗಾಗಿ ನಿನ್ನಲ್ಲಿ ಕೇಳ್ತಾ ಇರುವುದು, ಈಗಲೂ ನನ್ನ ನಳಿಕೆ ಎನ್ನುವಂಥದ್ದು ಯಾವ ಕಾರಣಕ್ಕೂ ಬದಲಾಗುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಕುರಿತಾಗಿ ನನಗೆ ಈ ಸಂದರ್ಭದಲ್ಲಿ ಯೋಚನೆ ಆಗ್ತಾ ಉಂಟು. ಮನಸ್ಸು ಮಾಡಿದ್ದಿದ್ರೆ ನೀನು ನಿನ್ನಂತವರು ನಿನ್ನ ಬುದ್ಧಿಯ ವೃತ್ತಿಯಿಂದಲಾಗಿ ದುಷ್ಟರಾಗಿರುವಂತಹ ಶುಂಭನನ್ನು ನೀನು ಸರಿದಾರಿಗೆ ತರಬಹುದು ಸಾಧ್ಯವಾಗ್ತಾ ಇತ್ತು. ಈಗ ನಿನ್ನಲ್ಲಿ ಹೇಳಿಕೊಳ್ಳುವುದು ಇಷ್ಟೇ, ಈಗಲೂ ಕೇಳು. ದುಷ್ಟರಾಗಿರುವಂತಹ ಶುಂಭ ನೇರವಾಗಿ ಒಂದು ದೇವಲೋಕದಲ್ಲಿರುವಂತಹ ವಸ್ತುಗಳಿಗೆಲ್ಲವ ನಾನಿನ್ನು ಮೊದಲು ಒಡೆಯನಲ್ಲ, ದೇವತೆಗಳ ಸತ್ವೇನು ಹಾಗೆ ದೇವತೆಗಳಿಗೆ ಅವರು ಕ್ಷಮೆ ಕೇಳಿ ದೇವತೆಗಳಿಗೆ ಕಾಲು ಹಿಡಿದು ಕೈಗೊಳ್ಳುತ್ತಾರೆ ಅಂತಾದ್ರೆ ಈಗಲೂ ಔದಾರ್ಯದಿಂದ ಶುಂಭನನ್ನು ಬದುಕಿಸುವುದಕ್ಕೂ ನಿನ್ನನ್ನು ಬದುಕಿಸುವುದಕ್ಕೂ ಮುಂದಾಗ್ತೇನೆ. ಮುಂದುವರಿದೆ ಅಂತಾದ್ರೆ ನನ್ನ ಉದ್ದೇಶ ಏನು ಎನ್ನುವಂತದ್ದು ಹೇಳಿ ಕಳಿಸಿದ ಹಾಗೆ ಈಗ ಇಲ್ಲಿಯವರೆಗಾಗಿ ಬಂದವರ ಗತಿಯೇ ನಿನಗಾಗಿ ಹೋಗುತ್ತದೆ. ಎಚ್ಚರ, ಯಾವುದು ಬೇಕು ಆಯ್ಕೆ ಮಾಡಿ. ಏನು ಮಕ್ಕಳಿಗೆ ತಂದೆ ಅವರನ್ನು ಮದುವೆ ಮಾಡಿಸುವುದು ಸರಿಯಾದರೂ ಸಹಿತ ನಾವು ಎಂಥ ಮಕ್ಕಳು ಅನ್ನೋದನ್ನು ನೀವು ಯೋಚಿಸಬೇಡ. ಎಂತ ಮಕ್ಕಳು? ಹೆಣ್ಣುಗಳೆಲ್ಲವೂ ಕೂಡ ನಾವು ಮದುವೆ ಆಗಲಿಕ್ಕಿರುವವರು, ಹಾಗಾಗಿ ನಮಗೆ ಸಲ್ಲಬೇಕು ಅಂತ ಯೋಚಿಸುವವರಲ್ಲ. ಅದವಾಗಿ ನಮ್ಮ ತಾಯಿಯ ಸ್ಥಾನಕ್ಕೆ ಯೋಗ್ಯತಾವಂತರಿದ್ದರೆ ಅವರು ಖಂಡಿತವಾಗಿ ಬರಬೇಕೆಂಬಂತ ಬಯಸುವರು. ಆ ನಿಟ್ಟಿನಲ್ಲಿ ನಮ್ಮ ತಂದೆಯೊಟ್ಟಿಗೆ ತಾಯಿಯಾಗಿ ನೀವಿರಬೇಕು ಅಂತ ಬಯಸಿದ್ರೆ ನಿಮ್ಮ ಉದ್ದೇಶ ಬೇರೆ ಉಂಟು ಅಂತ ಆಯ್ತಲ್ಲ. ಹಾಗಾಗಿ ಒಂದು ಮಾತುಂಟು, ಯಾವ ಮಗುವು ತಾಯಿಯಾಗಿ ಮತ್ತೊಬ್ಬ ಹೆಣ್ಣನ್ನು ಬಯಸುವುದಿಲ್ಲ. ಹೆಣ್ಣಾಗಿದ್ದವಳೆ ಮಗುವಾಗಿ ಬಯಸ್ತಾಳೆ ಬಿಟ್ಟೆ ಮಗುವಾಗಿದ್ದವಳಿಗೆ ತಾಯಿಯಾಗಿ ಬರುವುದಕ್ಕಾಗುವುದಿಲ್ಲ. ತಾಯಿಯಾಗಿ ನಾವು ನಿಮ್ಮನ್ನು ಕಂಡಾಗ ಅದನ್ನು ಒಪ್ಪಿಕೊಳ್ಳುವಂತಹ ಮನಸ್ಸು ನಿಮಗಿಲ್ಲ ಅಂತ ಬರದೇ ಹೋದ್ರೆ ನಿನ್ನ ಮೊಳೆಯ ಕಲಿಯಕ್ಕೆ ಶುಂಭನಲ್ಲಿ ಹೇಳಿದ್ದು ನಾನು ದೇವತೆಗಳಿಗೆ ಭರವಸೆ ಕೊಟ್ಟಿದ್ದು. ಇದೆಂತಹ ವಿಚಿತ್ರವಾಗಿ ಹೋಯಿತು. ಪಾಪಿಯ ಜೊತೆಯಲ್ಲಿ ಹೋರಾಟ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಒಬ್ಬ ನಾನು ಮೈ ಕುಳಿಕಿದೆ. ಸಪ್ತ ಮಾತೃಕೆಯ ಸೃಷ್ಟಿಯಾಗಿ ಹೋಯಿತು. ಅವಳಲ್ಲಿರುವಂತಹ ಇಂದ್ರಾಣಿ ಎನ್ನುವಂತವಳು ಘಟೆಯನ್ನು ತೆಗೆದು ಅವಳ ಹಣೆಗೆ ಹೊಡೆದ ಸಂದರ್ಭದಲ್ಲಿ ಆ ಪಾಪಿಯ ಬಿಂದು ರಕ್ತವೆನ್ನುವಂತಹದ್ದು ಭೂಮಿಯ ಸ್ಪರ್ಶವಾದದ್ದೇ ತಡ ಅನೇಕ ರೀತಿಯ ರಕ್ತ ಬೀಜಾಸುರರೇ ಹುಟ್ಟಿಕೊಳ್ಳುವುದಕ್ಕೆ ಮುಂದಾಗಿ ಹೋದರು. ಇದರ ಅರ್ಥ ಏನು ಅಂತ ಆದ್ರೆ ಈ ಪಾಪಿಗೆ ಇರುವಂತಹ ವರ ಅವನ ರಕ್ತ ಎನ್ನುವಂತಹದ್ದು ಭೂ ಸ್ಪರ್ಶವಾಯಿತು ಅಂತಾದ್ರೆ ಇವನಿಗೆ ಇವನು ಅಮರನಾಗುತ್ತಾನೆ. ಇವನ ಹಾಗೆ ಅನೇಕ ರಕ್ತ ಬೀಜಾಸುರ ಸಂತತಿ ಹುಟ್ಟಿಕೊಳ್ಳುತ್ತದೆ. ಹಾಗಿದ್ದರೆ ಇವನ ಜೊತೆಯಲ್ಲಿ ಹೋರಾಟ ಮಾಡಬೇಕು ಅಂತಾದ್ರೆ ಕೇವಲ ನಾನು ಹೀಗೆ ಹೋರಾಟ ಮಾಡಿದ್ರೆ ಸಾಧ್ಯ ಆಗುವುದೇ ಇಲ್ಲ. ಇವನ ರಕ್ತ ಭೂಮಿಗೆ ಸಾಗದೇ ಇದ್ದ ಹಾಗೆ ಹೋರಾಟ ಮಾಡುವುದಾದ್ರೆ ನಾನೇ ಆಗಬೇಕಾದದ್ದು ಈ ಸಂದರ್ಭದಲ್ಲಿ